ನಮಸ್ಕಾರ, ನಾನು ರಾಶಿಕಾ ಕರಾವಳಿ. ಶಬರಿಮಲೆ ಯಾತ್ರಾ ವಲಯದಲ್ಲಿ ವರದಿಯಾದ ಜೇಬುಗಳ್ಳತನ ಪ್ರಕರಣವನ್ನ ಗಮನದಲ್ಲಿಟ್ಟುಕೊಂಡು ಆ ಪ್ರದೇಶದಲ್ಲಿ ಕಳ್ಳತನ ಮತ್ತು ಜೇಬುಗಳ್ಳತನವನ್ನ ತಡೆಯಲು ವಿಶೇಷ ಪೊಲೀಸ್ ತಂಡವನ್ನ ನಿಯೋಜಿಸಲಾಗಿದೆ. ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನದಲ್ಲಿ ನಿತ್ಯ ಭೇಟಿ ನೀಡುವ ಭಕ್ತರ ಸಂಖ್ಯೆ 1 ಲಕ್ಷ ದಾಟಿದೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಪಾಕೆಟ್ ಕಳ್ಳರು ಹೆಚ್ಚುತ್ತಿದ್ದು, ಇದನ್ನ ತಡೆಯಲು ಕೇರಳ ಸರ್ಕಾರ ವಿಶೇಷ ಪೊಲೀಸ್ ತಂಡ ರಚಿಸಿದೆ. ಯಾತ್ರೆಯ ಆರಂಭದಲ್ಲಿ ಕಳ್ಳತನ, ಹಲ್ಲೆ, ವಾಗ್ವಾದಗಳಂತಹ ಕೃತ್ಯಗಳು 40ಕ್ಕೂ ಹೆಚ್ಚು ವರದಿಯಾಗಿದ್ದು, ಇವುಗಳನ್ನ ತಡೆಯಲು ಹೊಸ ಕ್ರಮ ಕೈಗೊಂಡಿದೆ. ಕ್ಷೇತ್ರದಲ್ಲಿ ಪೊಲೀಸರು ತೀವ್ರ ನಿಗಾ ವಹಿಸಲಿದ್ದಾರೆ ಎಂದು ಕೇರಳ ಸರ್ಕಾರ ಬುಧವಾರ ತಿಳಿಸಿದೆ. ಜನದಟ್ಟಣೆ ಹೆಚ್ಚಳದಿಂದಾಗಿ ಪಂಪಾ ಸರೋವರ ಸನ್ನಿಧಾನದಲ್ಲಿ ಕಿಸೆಗಳ್ಳತನ ಪ್ರಕರಣಗಳು ಕಂಡುಬರುತ್ತಿವೆ. ಶಬರಿಮಲೆಯ ವಿಶೇಷ ಪೊಲೀಸ್ ಅಧಿಕಾರಿ ಕೆಇ ಬೈಜು ಅವರ ಪ್ರಕಾರ ಈ ತಂಡವು ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಜೇಬುಗಳ್ಳತನದಂತಹ ಅಪರಾಧಗಳನ್ನು ನಿರ್ವಹಿಸುವಲ್ಲಿ ವಿಶೇಷ ತರಬೇತಿ ಪಡೆದ ಎಲ್ಲಾ ಜಿಲ್ಲೆಗಳ ಅಧಿಕಾರಿಗಳನ್ನ ಒಳಗೊಂಡಿದೆ. ಅಪಾಚೆ ಮೇಡು ಸೇರಿದಂತೆ ದುರ್ಬಲ ಸ್ಥಳಗಳಲ್ಲಿ ಕಣ್ಗಾವಲು ಹೆಚ್ಚಿಸಲಾಗಿದೆ ಎಂದು ಹೇಳಿದ್ದಾರೆ.